ಗೋಧಿ ಮಿಠಾಯಿ ಮಾಡೋದಕ್ಕೆ ತುಂಬ ಸುಲಭ. 4 ಇಂಗ್ರೀಡಿಯೆಂಟ್ಸನ್ನು ಇಟ್ಕೊಂಡು ಇದನ್ನು ಮಾಡಿರೋವಂಥದ್ದು. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ರಜಾ ಕಾಲದಲ್ಲಿ. ಈಗ ಒಂದು ಬಾಣಲಿಗೆ 1 ಬೌಲ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪ ಸ್ವಲ್ಪ ಕಾದ ನಂತರ ಇದಕ್ಕೆ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಕಪ್ಪಗೆ ಫ್ರೈ ಮಾಡ್ಕೊಳ್ಳಲ್ಲ ನಾನು. ಒಂದು ಮೀಡಿಯಮ್ ಬಣ್ಣ ಬಂದ ತಕ್ಷಣವೇ ಈ ಗೋಡಂಬಿಯನ್ನು ನಾನು ತೆಗಿತಾ ಇದ್ದೀನಿ. ಗೋಡಂಬಿ ಜಸ್ಟ್ ಅಲಂಕಾರಕ್ಕೋಸ್ಕರ ಫ್ರೈ ಮಾಡ್ಕೊಂಡಿರೋದು. ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ತೊಂದರೆ ಇಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಈಗ ಯಾವ ಬೌಲಲ್ಲಿ ನಾನು ತುಪ್ಪ ತೊಗೊಂಡಿದ್ನೋ ಅದೇ ಬೌಲಲ್ಲಿ 1 ಕಪ್ ಗೋಧಿ ಹಿಟ್ಟು ತಗೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾವು ಈಗ ಮಿಕ್ಸ್ ಮಾಡುವಾಗ ಫ್ಲೇಮ್ ಬಂದು ಲೋ ಫ್ಲೇಮಲ್ಲೇ ಇರಬೇಕು. ಒಂದು 5 ನಿಮಿಷನಾದ್ರೂ ಲೋ ಫ್ಲೇಮ್ನಲ್ಲಿ ಈ ರೀತಿ ನಿರಂತರವಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಮೀಡಿಯಮ್ ಅಥವಾ ಹೈ ಫ್ಲೇಮ್ನಲ್ಲಿ ನಾವು ಗೋಧಿಯನ್ನು ಹುರಿಯೋಕ್ಕೆ ಹೋದರೆ ಅದು ಸೀದೋಗುವಂತಹ ಸಾಧ್ಯತೆಗಳಿದೆ. ಆದ್ದರಿಂದ ಒಂದು ಮಿನಿಮಮ್ ಅಂದರೂ 5 ನಿಮಿಷನಾದ್ರೂ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ನಲ್ಲಿ. ಈಗ ಒಂದು 5 ನಿಮಿಷ ಫ್ರೈ ಆಗಿದೆ. ಈ ಫ್ರೈ ಆಗುವಾಗ ಗೋಧಿ ಹಿಟ್ಟಿನ ವಾಸನೆ ಬರುತ್ತೆ, ಹಸಿ ವಾಸನೆ ಹೋಗಿ ಸ್ವಲ್ಪ ಅರೋಮ ಬರುತ್ತೆ. ಆವಾಗ ನಾವು 1 ಕಪ್ ಸಕ್ಕರೆಯನ್ನು ಹಾಕಬೇಕು. ಇಲ್ಲಿ ಎಲ್ಲ ಅಳತೆ ಕೂಡ 1 ಕಪ್ನಲ್ಲೇ ನಾನು ಅಳತೆ ಮಾಡಿದ್ದೀನಿ. 1 ಕಪ್ ತುಪ್ಪ, 1 ಕಪ್ ಸಕ್ಕರೆ, 1 ಕಪ್ ಗೋಧಿ ಹಿಟ್ಟು, ಹಾಗೆ 1 ಕಪ್ ಬಿಸಿನೀರನ್ನು ಕೂಡ ಈಗ ಸೇರಿಸ್ತೀವಿ. ಸಿಹಿ ಪ್ರಿಯರಾಗಿದ್ದರೆ 1.5 ಕಪ್ ಸಕ್ಕರೆ ತೊಗೊಳ್ಳಿ. ಮತ್ತು ಟೇಸ್ಟ್ ಮಾಡಿ ನೋಡಿ, ಶುಗರ್ ಸಾಕಾಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಶುಗರ್ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ 1 ಕಪ್ ಅಥವಾ 1.25 ಕಪ್ ನೀರು ಹಾಕಿದ್ರೂ ನಡೆಯುತ್ತೆ. ಆದರೆ ಇದಕ್ಕೆ ಬಿಸಿನೀರನ್ನೇ ಸೇರಿಸಬೇಕು. ಅದೇ ಸರಿಗೆ ಆ ಬಿಸಿನೀರನ್ನು ಹಾಕಿ ಕಲಿಸ್ಬಾರ್ದು, ಸ್ವಲ್ಪನೇ ಹಾಕಿ ಈ ರೀತಿ ನಿರಂತರವಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡದಂಗೆ ನೀಟಾಗಿ ಇದನ್ನು ತಿರುವು ಹಾಕ್ಕೊಳ್ತಾ ಇರಬೇಕು. ಸೊ ಇದೆಲ್ಲ ಇವಾಗ ಮಿಕ್ಸ್ ಆಗಿದೆ. ಆದರೂ ಕೂಡ ನಾವು ಈ ರೀತಿ ನಿರಂತರವಾಗಿ ಮಿಕ್ಸ್ ಕೊಡ್ತಾ ಇರಬೇಕು. ಗೋಧಿ ಹಿಟ್ಟು ಚೆನ್ನಾಗಿ ಬೇಯಬೇಕು. ಆದ್ದರಿಂದ ಇದನ್ನು ಇನ್ನೂ ಒಂದು 5 ನಿಮಿಷ ಅಂದರೆ ನೀರು ಹಾಕಿದ ಮೇಲೆ ಇದನ್ನು ಇದೇ ರೀತಿ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇದೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಕೊನೆ ಹಂತದಲ್ಲಿ ಬರಬೇಕಾದ್ರೆ ಈ ರೀತಿ ಹುಡಿ ಆಗುತ್ತೆ ನೋಡಿ. ಈ ರೀತಿ ಆದ ನಂತರ ಈಗ ಒಂದು ಕಪ್ಪಿಗೆ ನಾನು ತುಪ್ಪವನ್ನು ಸವರಿಟ್ಟಿದ್ದೀನಿ. ಸೊ ಈ ಕಪ್ ಒಳಗೆ ಇದಕ್ಕೆ ಈ ಒಂದು ಗೋಧಿ ಹಿಟ್ಟಿನ ಮಿಠಾಯಿನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ನೀಟಾಗಿ ಪ್ರೆಸ್ ಮಾಡಬೇಕು. ಆಗ ಒಂದು ಶೇಪ್ ಬರುತ್ತೆ. ಸೊ ಈವನ್ ಕಟ್ ಮಾಡಿದ್ರೂ ಕೂಡ ನೀಟಾಗಿ ಅದು ಹಾಗೇ ಇರುತ್ತೆ. ಆದ್ದರಿಂದ ಈ ರೀತಿ ಮೇಲ್ಗಡೆ ಹಾಕ್ಕೊಂಡ್ಮೇಲೆ ಅದನ್ನು ಒಂದೇ ಸಮಾನವಾಗಿ ಮಾಡ್ಕೋಬೇಕು. ಈ ರೀತಿ ಸ್ಪೂನ್ ಸಹಾಯದಿಂದಲೇ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಮಾಡ್ಕೊಂಡ ನಂತರ ಇದ್ರ ಮೇಲಕ್ಕೆ ಸ್ವಲ್ಪ ತುಪ್ಪ ಹಾಕಿ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ತುಪ್ಪದ ಅಂಶ ಕೂಡ ಸವರಬೇಕು. ಆವಾಗ ಮೇಲ್ಗಡೆ ಕೂಡ ತುಪ್ಪ ಇರುತ್ತೆ ಮತ್ತು ಕೆಳಗಡೆ ಕೂಡ ತುಪ್ಪದ ಅಂಶ ಇರುತ್ತೆ. ಸೊ ಈ ಬಿಸಿಯಲ್ಲಿರುವಾಗಲೇ ಈ ರೀತಿ ನಾವು ಮಾಡ್ಕೋಬೇಕು. ಸೊ ಮಾಡ್ಕೊಂಡ ನಂತರ ನೋಡಿ, ಈಗ ಅದು ಕಂಪ್ಲೀಟಾಗಿ ಆರಿದ ಮೇಲೆ ಒಂದು ಚಾಕು ಸಹಾಯದಿಂದ ಎಡ್ಜನ್ನು ನೀಟಾಗಿ ತೆಗೆದು ನಂತರ ತಿರುವಾಕೊಂಡಾಗ ಅದು ಕಟ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸೊ ನಾನು ಈ ರೀತಿ ಅದನ್ನು ಮಾಡಿ ಈ ರೀತಿ ಕಟ್ ಮಾಡಿ ತಂದಿದ್ದೀನಿ ನೋಡಿ. ಸೊ ಅದರ ಮೇಲ್ಗಡೆ ನಾವು ಈಗಾಗಲೇ ಹುರಿದಿಟ್ಟಿರುವಂತಹ ಗೋಡಂಬಿಯನ್ನು ಅದರ ಮೇಲ್ಗಡೆ ಹಾಕಿ ಅಲಂಕಾರಕ್ಕೋಸ್ಕರ ಹಾಕಿ ಸರ್ವ್ ಮಾಡಿದ್ರೆ ನಮ್ಮ ಗೋಧಿ ಮಿಠಾಯಿ ರೆಡಿಯಾಗಿದೆ. ಆ್ಯಕ್ಚುಲಿ ಅದೆಲ್ಲ ಮಾಡಿದ್ದು ವಿಡಿಯೋ ನಾನು ರೆಕಾರ್ಡ್ ಆಗಿದೆ ಅಂದ್ಕೊಂಡ್ಬಿಟ್ಟಿದ್ದೆ, ಬಟ್ ಅದು ರೆಕಾರ್ಡ್ ಆಗಿಲ್ಲ. ನಾನೇ ವಿಡಿಯೋಗ್ರಾಫರು, ಎಡಿಟರು,
ಮತ್ತು ಕುಕ್ಕಿಂಗ್ ಮಾಡೋರು ನಾವೇ. ಸೊ ಆದ್ದರಿಂದ ಸ್ವಲ್ಪ ಮಿಸ್ ಆಗಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಒಂದು ಸರಿ ಟ್ರೈ ಮಾಡಿ, ಚೆನ್ನಾಗಿ ಬಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಫಾರ್ ಯೋರ್ ಸಪೋರ್ಟ್.